ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ತೆಲಂಗಾಣ ಹೈಕೋರ್ಟ್ನಲ್ಲಿ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಬಿಐ ಕೋರ್ಟ್ ವಿಧಿಸಿದ್ದ ಶಿಕ್ಷೆಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಸಿಬಿಐ ಕೋರ್ಟ್ನಲ್ಲಿ 7 ವರ್ಷಗಳ ಕಾಲ ಜನಾರ್ದನ ರೆಡ್ಡಿಗೆ ಶಿಕ್ಷೆಯ ಪ್ರಕಟ ಆಗಿತ್ತು. ಆ ನಂತರದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಸಿಬಿಐ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ತೆಲಂಗಾಣದ ಹೈಕೋರ್ಟ್ಗೆ ಮೆಟ್ಟಿಲೇರಿದ್ರು. ಇದೀಗ ಜನಾರ್ದನ ರೆಡ್ಡಿಗೆ ತೆಲಂಗಾಣದ ಹೈಕೋರ್ಟ್ ಒಂದು ಬಿಗ್ ರಿಲೀಫ್ ಕೊಟ್ಟಿದೆ. ಜನಾರ್ದನ ರೆಡ್ಡಿಗೆ ಹಲವು ಷರತ್ತುಗಳನ್ನು ವಿಧಿಸಿ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಆ ಷರತ್ತುಗಳೇನು ಅಂತ ನೋಡೋದಾದರೆ 10 ಲಕ್ಷ ರೂಪಾಯಿಯ 2 ಶ್ಯೂರಿಟಿ ಕೊಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಪಾಸ್ಪೋರ್ಟನ್ನು ವಶಕ್ಕೆ ಕೊಡುವಂತೆ ಹೈಕೋರ್ಟ್ ಷರತ್ತು ವಿಧಿಸಿದೆ. ದೇಶ ಬಿಟ್ಟು ಹೋಗದಂತೆ ಷರತ್ತು ವಿಧಿಸಿದೆ ತೆಲಂಗಾಣದ ಹೈಕೋರ್ಟ್. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಿಮಗೆ ತುಂಬ ಚೆನ್ನಾಗಿ ನೆನಪಿದೆ, ಜನಾರ್ದನ ರೆಡ್ಡಿ 2011ರ ನವೆಂಬರ್ 6ಕ್ಕೆ ಅರೆಸ್ಟ್ ಆಗ್ತಾರೆ. ಸಿಬಿಐ ಅವರನ್ನು ಅರೆಸ್ಟ್ ಮಾಡುತ್ತೆ. ಓಬಳಾಪುರಂ ಮೈನಿಂಗ್ ಕಂಪನಿಯ ಅಕ್ರಮದ ಆಧಾರದ ಮೇಲೆ, ಟಪಾಲ್ ಗಣೇಶ್ ಕೊಟ್ಟಂಥ ದೂರಿನ ಆಧಾರದ ಮೇಲೆ ತನಿಖೆಯನ್ನು ಆರಂಭ ಮಾಡಿದಂಥ ಸಿಬಿಐ ಜನಾರ್ದನ ರೆಡ್ಡಿಯನ್ನು ಜೊತೆಗೆ ಅವರ ಭಾವ ಶ್ರೀನಿವಾಸ್ ರೆಡ್ಡಿಯನ್ನು ಅರೆಸ್ಟ್ ಮಾಡುತ್ತೆ. ಆನಂತರದಲ್ಲಿ ಹೈದರಾಬಾದಿನ ಚಂಚಲಗೂಡ ಜೈಲಿನಲ್ಲಿ ಅನೇಕ ದಿನಗಳ ಕಾಲ, ಆಲ್ಮೋಸ್ಟ್ ಒಂದು 6-7 ವರ್ಷ ಇರಬೇಕಾದಂಥ ಅನಿವಾರ್ಯತೆ ಜನಾರ್ದನ ರೆಡ್ಡಿಗೆ ಬಂದು ಒದಗುತ್ತೆ. ಸಿಬಿಐ ನಾಂಪಲ್ಲಿ ಕೋರ್ಟ್ ನಿರಂತರವಾದಂಥ ತನಿಖೆಯನ್ನು ವಿಚಾರಣೆಯನ್ನು ಕೈಗೊಳ್ಳುತ್ತೆ. ಸಾವಿರಾರು ಪುಟಗಳ ಚಾರ್ಜ್ ಶೀಟನ್ನು ಸಿಬಿಐ ಸಲ್ಲಿಸಿದ ಬಳಿಕ ಹಲವು ಸಾಕ್ಷ್ಯಾಧಾರಗಳನ್ನು ತನಿಖೆ ಮಾಡಿದ ವಿಚಾರಣೆಗೊಳಪಡಿಸಿದ ಬಳಿಕ ಜನಾರ್ದನ ರೆಡ್ಡಿಗೆ ಕಳೆದ ತಿಂಗಳಷ್ಟೇ ಕೋರ್ಟ್ ಆದೇಶವನ್ನು ಮಾಡುತ್ತೆ. 7 ವರ್ಷಗಳ ಕಾಲ ಅವರಿಗೆ ಶಿಕ್ಷೆಯನ್ನು ವಿಧಿಸುತ್ತೆ. ಜನಾರ್ದನ ರೆಡ್ಡಿಗೆ ಶಿಕ್ಷೆ ವಿಧಿಸಿದ ನಂತರದಲ್ಲಿ ತೆಲಂಗಾಣದ ಹೈಕೋರ್ಟ್ಗೆ ಹೋಗ್ತಾರೆ. ಅಂದರೆ ಹೈದರಾಬಾದ್ನಲ್ಲಿರುವಂಥ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿಕೊಡ್ತಾರೆ. ಸಿಬಿಐನಲ್ಲಿ ಸಲ್ಲಿಕೆ ಅಂದರೆ ಸಿಬಿಐ ಕೋರ್ಟ್ ವಿಧಿಸಿರುವಂಥ ಈ ತೀರ್ಪನ್ನು ತಡೆಯಾಜ್ಞೆಗೆ ಕೊಡಬೇಕು, ಸ್ಟೇ ಮಾಡಬೇಕು ಅಂತ ಹೇಳಿ. ಇದೀಗ ಜನಾರ್ದನ ರೆಡ್ಡಿಯ ಕೋರಿಕೆ ಈಡೇರಿದೆ. ಅಲ್ಲಿನ ಹೈಕೋರ್ಟ್ ಅವರ ಮನವಿಯನ್ನು ಪುರಸ್ಕರಿಸಿದೆ. ಆದರೆ ಸಾರಾಸಗಟಾಗಿ ಸದ್ಯಕ್ಕೆ ಒಂದು ತಾತ್ಕಾಲಿಕ ರಿಲೀಫ್ ಅಂತ ಬಣ್ಣಿಸಬಹುದಾಗುತ್ತೆ. ಯಾಕೆಂತ ಹೇಳಿದರೆ ಕನ್ವಿಕ್ಷನ್ ಆದ ನಂತರದಲ್ಲಿ, ಎಲ್ಲವೂ ಕೂಡ ರುಜುವಾತಾದ ನಂತರದಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ತಪ್ಪಿಸಿಗಿದ್ದಾರೆ, ಅಕ್ರಮಗಳನ್ನು ಎಸಗಿದ್ದಾರೆ ಎನ್ನುವುದನ್ನು ಸಾಬೀತು ಮಾಡಿದಂಥ ಸಿಬಿಐ ಕೋರ್ಟ್ ಅವರಿಗೆ ಶಿಕ್ಷೆಯನ್ನು ವಿಧಿಸಿತ್ತು. ನಾಂಪಲ್ಲಿ ಸಿಬಿಐ ಕೋರ್ಟ್ ವಿಧಿಸಿದ್ದ ಶಿಕ್ಷೆಯನ್ನು ಪ್ರಶ್ನಿಸಿದೀಗ ಹೈಕೋರ್ಟಿಗೆ ಬಂದಿದ್ದರು. ಹೈಕೋರ್ಟ್ ಆ ಆದೇಶಕ್ಕೆ ಮಾತ್ರ ತಡೆಯಾಜ್ಞೆ ಕೊಟ್ಟಿದೆ. ಹಾಗೆಂದ ಮಾತ್ರಕ್ಕೆ ಖುಲಾಸೆ ಅಂತ ಅಂದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕನ್ವಿಕ್ಷನ್ ಏನಾಗಿತ್ತೋ, ಶಿಕ್ಷೆ ಏನು ಪ್ರಕಟ ಆಗಿತ್ತೋ, ಆ ತೀರ್ಪಿಗೆ ತಡೆಯಾಜ್ಞೆಯ ಆದೇಶವನ್ನು ಹೈಕೋರ್ಟ್ ಕೊಟ್ಟಿದೆ. ಇದನ್ನು ಪ್ರಶ್ನಿಸಿ ಸಿಬಿಐ ಅರ್ಜಿ ಹಾಕಿಕೊಳ್ಳುವಂಥ ಅವಕಾಶ ಇದೆ. ಇದನ್ನು ಮಾನ್ಯ ಮಾಡಬೇಡಿ, ಈ ಸ್ಟೇಯನ್ನು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿಕೊಳ್ಳೋಕ್ಕೆ ಸಿಬಿಐಗೆ ಅವಕಾಶ ಇದೆ. ವಾದ ಪ್ರತಿವಾದ ಆಲಿಸಿದ ನಂತರದಲ್ಲಿ ಮುಂದಿನ ಕೋರ್ಟ್ಗಳು ಇದನ್ನು ಯಾವ ರೀತಿ ತೆಗೆದುಕೊಳ್ತವೆ ಅಂತ ನೋಡಬೇಕಾಗಿದೆ. ಯಾಕಂದರೆ ಹೈಕೋರ್ಟ್ನಲ್ಲಿ ಯಾವ ಬೆಂಚ್ನಲ್ಲಿ ಇದು ಆದೇಶ ಆಗಿದೆ ಅಂತ ನೋಡಬೇಕಾಗುತ್ತೆ. ಮುಂದಿನ ಬೆಂಚ್ಗೆ ಹೋಗಬೇಕಾಗತ್ತೆ. ಅಥವಾ ಸಿಂಗಲ್ ಬೆಂಚೇ ಆಗಿತ್ತು, ಅಥವಾ ಅಲ್ಲಿನ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಬೆಂಚೇ ಆಗಿತ್ತು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಖಂಡಿತ ಇರುತ್ತೆ. ಒಟ್ಟಿನಲ್ಲಿ ಇಡೀ ದೇಶದ ಗಮನ ಸೆಳೆದಿರುವಂಥ ಈ ಪ್ರಕರಣ ಇದೆಯಲ್ಲ, ಇದೀಗ ಮತ್ತೊಂದು ಮಜಲಿಗೆ ಬಂದಿದೆ. ಜನಾರ್ದನ ರೆಡ್ಡಿ ಗಂಗಾವತಿಯ ಪಕ್ಷೇತರ ಅಭ್ಯರ್ಥಿಯಾಗಿ ಶಾಸಕರಾಗಿದ್ದರು KRPP ಪಕ್ಷದಿಂದ. ಅನಂತರದಲ್ಲಿ BJPಗೆ ತಮ್ಮ ಪಕ್ಷವನ್ನು ಮರ್ಜ್ ಮಾಡಿಕೊಂಡಿದ್ದರು. ಇದೀಗ ಶಿಕ್ಷೆ ಪ್ರಕಟ ಆಗಿದೆ ಅನ್ನುವ ಕಾರಣಕ್ಕಾಗಿ ಅವರು ಅನರ್ಹ ಕೂಡ ಆಗಿದ್ದರು. ಈ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಾಕೆಂದರೆ ತಡೆಯಾಜ್ಞೆ ಬಂದ ನಂತರದಲ್ಲಿ ಅವರನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಇದೆಯಾ, ಕಾನೂನು ಏನು ಹೇಳುತ್ತೆ, ಅದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ.